ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಲೈಂಗಿಕ ಆಸಕ್ತಿ ಎಂಬುದು ಮನುಷ್ಯನ ಜೀವನದಲ್ಲಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಹೀಗಿರುವಾಗ ವಯಸ್ಸಾದ ಬಳಿಕ ಕೂಡ ಲೈಂಗಿಕ ಜೀವನ ಚೆನ್ನಾಗಿರಬೇಕು ಅಂದುಕೊಂಡ್ರೆ ಖಂಡಿತವಾಗಿ ಈ ಕೆಲಸವನ್ನು ನೀವು ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಋತುಬಂಧದ ನಂತರ ಕಡಿಮೆ ಹಾರ್ಮೋನ್ ಮಟ್ಟಗಳು ಯೋನಿ ಅಂಗಾಂಶಗಳನ್ನು ತೆಳ್ಳಗೆ ಅಥವಾ ಶುಷ್ಕವಾಗಿಸುತ್ತದೆ. ಇದರಿಂದ ಸಂಭೋಗದ ಬಗ್ಗೆ ಹೆಚ್ಚಾಗಿ ಮಹಿಳೆಯರು ಒಲವು ತೋರುವುದಿಲ್ಲ. ಹಾಗಿದ್ರೆ ಋತುಬಂಧದ ಬಳಿಕವೂ ಲೈಂಗಿಕ ಜೀವನವನ್ನು ಆನಂದಿಸಲು ಬಯಸಿದ್ರೆ ಈ ಕೆಲಸವನ್ನು ಮಾಡಿ. ಅಂದಹಾಗೆ 50ರ ವಯಸ್ಸಿನ ನಂತರ ಮಹಿಳೆಯರ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತದೆ. ಆದರೆ ಇದರರ್ಥ ನೀವು ನಿಮ್ಮ ಲೈಂಗಿಕ ಜೀವನವನ್ನು ಶಾಶ್ವತವಾಗಿ ಆನಂದಿಸುವುದನ್ನು ನಿಲ್ಲಿಸಬೇಕು ಎಂದಲ್ಲ. ಋತುಬಂಧದ ನಂತರ ಉತ್ತಮ ಲೈಂಗಿಕ ಜೀವನಕ್ಕಾಗಿ ಕೆಲವು ಸಲಹೆಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಋತುಬಂಧದ ಸಮಯದಲ್ಲಿ ರಾತ್ರಿ ಹೆಚ್ಚಾಗಿ ಬೆವರುತ್ತದೆ ಮತ್ತು ನಿದ್ರಾಹೀನತೆ ಸಮಸ್ಯೆ ಕೂಡ ಕಾಡುತ್ತೆ. ಆದರೆ ಆರ್ಗಸಮ್ ನಿಮ್ಮ ಒತ್ತಡದ ಹಾರ್ಮೋನುಗಳನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ನಿದ್ರಾಹೀನತೆಯ ವಿರುದ್ಧ ಹೋರಾಡಲು ನಿಮಗೆ ಉತ್ತಮ ಅವಕಾಶವನ್ನು ನೀಡುತ್ತದೆ. ಆದಾಗ್ಯೂ ಕೂಡ ಋತುಬಂಧದ ನಂತರ ಯೋನಿ ಶುಷ್ಕತೆ ಹೆಚ್ಚಾಗಿರುತ್ತೆ. ಆದರೆ ವಾರದಲ್ಲಿ 2ರಿಂದ 3 ಬಾರಿ ಸಂಭೋಗ ಮಾಡುವುದರಿಂದ ಯೋನಿ ವೇಟ್ ಆಗುತ್ತದೆ. ಜೊತೆಗೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದುವುದು ಅರ್ಥಪೂರ್ಣವಾಗಿದೆ. ಇದರ ಜೊತೆಗೆ ಲೈಂಗಿಕ ತೃಪ್ತಿಯು ನಿಮ್ಮ ವಿವಾಹ ಜೀವನವನ್ನು ಹಿಂದೆಂದಿಗಿಂತಲೂ ಹೆಚ್ಚು ಸಂತೋಷವಾಗಿರುವಂತೆ ಮಾಡುತ್ತೆ. ಋತುಬಂಧದ ಸಮಯದಲ್ಲಿ ತೀವ್ರ ತಲೆನೋವು ಇರೋದು ಸಾಮಾನ್ಯ. ಈ ಸಮಸ್ಯೆ ನಿವಾರಿಸಲು ಸಂಭೋಗ ಕೂಡ ಸಹಕಾರಿ. ಲೈಂಗಿಕತೆಯು ತಲೆ ನೋವಿನ ಸಮಸ್ಯೆಗಳನ್ನು ನಿರ್ಮೂಲನೆಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಋತುಬಂಧದ ನಂತರ ನಿಮ್ಮ ಲೈಂಗಿಕ ಆರೋಗ್ಯವನ್ನು ಸುಧಾರಿಸಲು ಇವುಗಳನ್ನು ಪಾಲಿಸಿ. ಅದರಲ್ಲಿ ಮೊದಲನೆಯದು ಆಕ್ಟಿವ್ ಆಗಿರಿ. ನಿಮ್ಮ ಶಕ್ತಿಯ ಮಟ್ಟಗಳು, ಸಂತೋಷ ಮತ್ತು ದೇಹವು ಆರೋಗ್ಯಯುತವಾಗಿರಲು ನೀವು ಸಂಪೂರ್ಣವಾಗಿ ಆಕ್ಟಿವ್ ಆಗಿರಬೇಕು. ಇವೆಲ್ಲವೂ ನಿಮ್ಮ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಎರಡನೆಯದು ವ್ಯಾಯಾಮ ಮಾಡೋದ್ರಿಂದ ಲೈಂಗಿಕ ಜೀವನವು ಉತ್ತಮವಾಗಿರುತ್ತೆ. ಇವು ಪರಾಕಾಷ್ಠೆಯ ಸ್ನಾಯುಗಳನ್ನು ಬಲಪಡಿಸಬಹುದು ಮತ್ತು ಯೋನಿಗೆ ರಕ್ತದ ಹರಿವನ್ನು ಹರಿಸಲು ಸಹಾಯ ಮಾಡುತ್ತೆ. ಜೊತೆಗೆ ಆರೋಗ್ಯ ಕಾಪಾಡಲು ಸಹಾಯಕವಾಗಿದೆ. ಇನ್ನು ಮೂರನೆಯದು ಧೂಮಪಾನದಿಂದ ದೂರವಿರಿ. ಸಿಗರೇಟು ಸೇದುವುದರಿಂದ ಈಸ್ಟ್ರೋಜನ್ನ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಮತ್ತು ಯೋನಿಗೆ ರಕ್ತದ ಹರಿವನ್ನು ಕಡಿಮೆ ಮಾಡಬಹುದು. ಇದರ ಪರಿಣಾಮವಾಗಿ ಬೇಗನೆ ಮೂಡ್ ಬರೋದು ಅಷ್ಟೊಂದು ಸುಲಭವಾಗಿರೋದಿಲ್ಲ. ನಾಲ್ಕನೆಯದ್ದು ಆಲ್ಕೋಹಾಲ್ ಮತ್ತು ಮಾದಕ ವಸ್ತುಗಳಿಂದ ದೂರವಿರಿ. ಅವು ನಿಮ್ಮ ದೇಹವು ಹೆಚ್ಚು ನಿಧಾನವಾಗಿ ಪ್ರತಿಕ್ರಿಯಿಸಲು ಕಾರಣವಾಗಬಹುದು. ಇವು ಸಂಭೋಗ ಡ್ರೈವ್ ಕಡಿಮೆ ಮಾಡಲು ಕಾರಣವಾಗುತ್ತೆ. ಇದರಿಂದ ಹೆಚ್ಚು ತೊಂದರೆ ಅನುಭವಿಸಬೇಕಾಗುತ್ತದೆ. ಐದನೆಯದು ಆಗಾಗ್ಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಿ. ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಅದು ನಿಮ್ಮ ಯೋನಿಗೆ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ಆರೋಗ್ಯಕರ ಜೀವನ ನಿಮ್ಮದಾಗಲು ಸಹಾಯ ಮಾಡುತ್ತೆ. ಆದುದರಿಂದ ವಯಸ್ಸಾದ ತಕ್ಷಣ ಸಂಭೋಗದ ಕಡೆ ಒಲವು ತೋರುವುದನ್ನು ಬಿಡುವ ಬದಲಾಗಿ ಹೆಚ್ಚು ಒಲವು ತೋರಿಸುವುದು ಉತ್ತಮ. ಕೊನೆಯದಾಗಿ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಪ್ರಚೋದನೆ. ಹೌದು, ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಉದ್ರೇಕಗೊಳ್ಳಲು ನಿಮಗೆ ನೀವೇ ಸಮಯ ನೀಡಿ. ಉದ್ರೇಕಗೊಂಡ ದೇಹದ ತೇವಾಂಶವು ಅಂಗಾಂಶಗಳನ್ನು ರಕ್ಷಿಸುತ್ತದೆ ಮತ್ತು ಲೈಂಗಿಕತೆ ಉತ್ತಮವಾಗಿರಲು ಸಹಾಯ ಮಾಡುತ್ತೆ. ಆದುದರಿಂದ ನಿಮ್ಮ ಮೂಡನ್ನು ಸಂಭೋಗದ ಕಡೆಗೆ ಒಲಿಸಿಕೊಳ್ಳುವಂತೆ ನೋಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.